Hi all, this is Deepika Manjunath. Welcome back to my YouTube channel. ಎಲ್ಲರೂ ಹೇಗಿದ್ದೀರಾ? Hope everyone are doing well. So ಲಾಸ್ಟ್ ವಿಡಿಯೋನಲ್ಲಿ ನಾನು ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ. ವಾಟ್ ಆರ್ ಮೈ ಡಯಟ್, ದೆನ್ ಹೇಗೆಲ್ಲ ಕ್ಲಾತ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ, ಇದೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದೇ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನನ್ನ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ even though if I can't focus on particular routine to achieve my skin care or hair care or weight loss, but still I'm achieving those with the small habits that day to day ಲೈಫಲ್ಲಿ ಹೋಲ್ ಡೇ ನಾನು ಕೆಲವೊಂದು ಫೋಕಸ್ಡ್ ಆಗಿ ಕೆಲವೊಂದು ಹ್ಯಾಬಿಟ್ಸ್ನ ಚೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ಹೆಲ್ಪ್ ಆಗ್ತಾ ಇದೆ. ಅದೆಲ್ಲ ಯಾವ ಹ್ಯಾಬಿಟ್ಸ್ ಅಂತ ಹೇಳಿಬಿಟ್ಟು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ದಿಸ್ ಗೋನ ಹೆಲ್ಪ್ ಯು ಟು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. The first habit is drinking 3 to 4 liters of the water, which has given me the immense result. Like I can't stress more about that, because ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಗಟ್ ಕ್ಲೀನಿಂಗ್ ಆಗಿರ್ಬೋದು, ಅಥವಾ ಬ್ರೆಸ್ಟ್, ಆ್ಯಸ್ ಐ ಆಮ್ ಅ ಬ್ರೆಸ್ಟ್ ಫೀಡಿಂಗ್ ಮಾಮ್, ಪ್ರೊಡ್ಯೂಸಿಂಗ್ ದ ಮಿಲ್ಕ್ ಆಗಿರ್ಬೋದು, the results are endless. So 3 to 4 liters of the water must and should. First thing. Second thing is ಡ್ರಿಂಕಿಂಗ್ ದ ಕೊಕೊನಟ್ ವಾಟರ್. ನಾನು ಡಯಟಲ್ಲಿ ಹೇಳುವಾಗೇ ಹೇಳಿದ್ದೆ, ಅರೌಂಡ್ 3:30 ಹಂಗೆ ನಾನು ಕೊಕೊನಟ್ ವಾಟರ್ನ ಕುಡಿತಾ ಇರ್ತೀನಿ. ಎಳ್ನೀರನ್ನ ಕುಡಿದೇ ಇರೋ ದಿನವೇ ಇಲ್ಲ ಪ್ರೆಗ್ನೆನ್ಸಿ ಜರ್ನಿಯಿಂದ ಇಲ್ಲಿವರೆಗೂ. ನನ್ನ ಕೂದಲು ಅಷ್ಟೇ ಅಲ್ಲ, ಪ್ರೆಗ್ನೆನ್ಸಿನಲ್ಲಿ ನಾನು ಕೊಕೊನಟ್ ವಾಟರ್ನ ಚೆನ್ನಾಗಿ ಕುಡ್ದಿರೋದಕ್ಕೆ ನನ್ನ ಮಗನಿಗೂ ಕೂಡ ತುಂಬ ಹೇರ್ ಗ್ರೋತ್ಗೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಕೂದಲಿತ್ತು ಅವನಿಗೆ ಹುಟ್ಟಿದಾಗ. ಸೊ ಹಾಗಾಗಿ ಕೊಕೊನಟ್ ವಾಟರ್ ಈಸ್ ಅ ಗುಡ್ ಫಾರ್ ಯುವರ್ ಹೇರ್. ಅಷ್ಟೇ ಅಲ್ಲ, ಬಾಡಿ ಕೂಡ ತುಂಬ ಬೆನಿಫಿಟ್ಸ್ ಇದೆ ಆ ಕೊಕೊನಟ್ ವಾಟರಿಂದ. ಸೊ ಹಾಗಾಗಿ ಕೊಕೊನಟ್ ವಾಟರ್ನ ನೀವು ಇನ್ಕ್ಲೂಡ್ ಮಾಡಿ ಅಟ್ಲೀಸ್ಟ್ ವೀಕ್ಲಿ 2 ಆದರೂ ಕುಡೀರಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ದೆನ್ ನೆಕ್ಸ್ಟ್ ಥಿಂಗ್ ಈಸ್ ಡಯಟ್. ಪೋಷನ್ ಡಯಟಲ್ಲಿ ಲೈಕ್ ಫೈಬರ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಅಥವಾ ಕಾರ್ಬ್ಸ್ ಆಗಿರ್ಬೋದು, ಎಲ್ಲನೂ ತಿಂತಾ ಇದ್ದೀರಾ. ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸ್ ಆಗಿರ್ಬೋದು, ಎಲ್ಲನೂ ನಿಮ್ಮ ಡಯಟಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗಂತ ಎಲ್ಲನೂ ವೇ ಮಾಡಿಬಿಟ್ಟು ನೋಡಿಬಿಟ್ಟು ತಿನ್ನಿ ಅಂತ ಅಲ್ಲ. ಸೊ ಲೈಕ್ ನಮ್ಮ ಬೇಸಿಕ್ ಫುಡ್ ಸ್ಟೈಲ್ ಏನಿದೆ, ಬಾಳೆ ಎಲೆ ಊಟ ಅಂತ ಏನು ಹೇಳ್ತಾರೆ, ಆ ಬೇಸಿಕ್ ಥಿಂಗ್ನ ನಾವು ಫಾಲೋ ಮಾಡಿದರೆ ಸಾಕು. ವಿ ಆರ್ ಗೋಯಿಂಗ್ ಟು ಗೆಟ್ ಆಲ್ ದೋಸ್ ಪ್ರೋಟೀನ್, ಫೈಬರ್, ದೆನ್ ಹೆಲ್ದಿ ಫ್ಯಾಟ್ ಆಗಿರ್ಬೋದು, ಎಲ್ಲನೂ ಸಿಗುತ್ತೆ. ಏನೆಲ್ಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಗೇನ್ ಐ ಕ್ಯಾನ್ ಮೇಕ್ ಅ ಸಪ್ರೇಟ್ ವಿಡಿಯೋ ಅಬೌಟ್ ದ್ಯಾಟ್. ಸೊ ನಿಮ್ಗೆ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ನೆಕ್ಸ್ಟ್ ಥಿಂಗ್ ಈಸ್ ವಾಕ್ ಅಂಡರ್ ದ ಸನ್ಲೈಟ್. ಇವಾಗ ಎನಿಹಾವ್ ನನ್ನ ಬೇಬಿಗೆ ಕೂಡ ಅರೌಂಡ್ 8 or 8:30 ಒಳಗಡೆ ನಾನು ಸನ್ಲೈಟಿಗೋಸ್ಕರ ಹೊರಗಡೆ ಕರ್ಕೊಂಡು ಹೋಗಬೇಕು ಬೇಬಿಗೆ. ನಾನು ಮೇಲ್ಗಡೆ ಟೆರೆಸಿಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ 20 to 30 minutes ಐ ಸ್ಪೆಂಡ್ ದ ಟೈಮ್ ಆನ್ ದ ಟೆರೆಸ್. ಆ್ಯಂಡ್ ಬೇಬಿಗೆ ಕೂಡ ಸನ್ಲೈಟ್ ಎಲ್ಲಿ ಬೀಳುತ್ತೆ ಅಲ್ಲೇ ಫೋಕಸ್ ಮಾಡಿ ವಿ ಆರ್ ಗೋಯಿಂಗ್ ಟು ವಾಕ್. ನನಗೆ ಹೊಸ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಈ ವಾಕ್ ಮಾಡೋ ಹ್ಯಾಬಿಟ್ಗೆ. ಸೊ ಇವಾಗ ಎವ್ರಿ ಡೇ ಅದು ಫಾಲೋ ಮಾಡೋದ್ರಿಂದ ಪಾಪುಗೆ ಕೂಡ ಅದೊಂದು ಹ್ಯಾಬಿಟ್ ಥರ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ವಾಕ್ ಮಾಡ್ತಾಯಿದ್ದೀನಿ ಅಂಡರ್ ದ ಸನ್ಲೈಟ್. ಲೈಕ್ ಅರೌಂಡ್ 8 ವಾಕ್ ಮಾಡೋದು ಒಳ್ಳೆಯದು. ಅರೌಂಡ್ ಫಸ್ಟ್ 10 minutesಲ್ಲಿ ಸ್ಟಾರ್ಟ್ ಮಾಡಿದ್ದೆ, ದೆನ್ ಗ್ರ್ಯಾಜುವಲಿ ಐ ಹ್ಯಾವ್ ಇನ್ಕ್ರೀಸ್ಡ್ ಅಪ್ ಟು 30 minutes ಇವಾಗ. ಮೆಡಿಟೇಷನ್ ಸಪ್ರೇಟಾಗಿ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ನನಗೆ 5 to 10 minutes ಎಲ್ಲ ಮೆಡಿಟೇಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಒಂದು ಬೇಬಿ ಇರೋದರಿಂದ, ಲೈಕ್ ಮಿಲ್ಕ್ ಫೀಡ್ ಮಾಡುವಾಗ ನಾನು ಯಾವಾಗೆಲ್ಲ ಮೆಡಿಟೇಟ್ ಮಾಡ್ತೀನಿ ಅಂದರೆ, ಮಿಲ್ಕ್ ಫೀಡ್ ಮಾಡುವಾಗ ಆಗಿರ್ಬೋದು, ವಾಟರ್ ಕುಡಿಯುವಾಗ ನಾನು ಮೆಡಿಟೇಟ್ ಮಾಡ್ಕೊಂಡು ಕುಡಿತೀನಿ. ಸೊ ಹೀಗೆ ನಾವು ಏನೇ ಕೆಲಸ ಮಾಡುವಾಗ ಕೂಡ ನಾವು ಮೆಡಿಟೇಟ್ ಮಾಡ್ಬೋದು. ಸೊ ಪರ್ಟಿಕ್ಯುಲರ್ ಒಂದು ಜಾಗದಲ್ಲೇ ಕೂತ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಮೆಡಿಟೇಷನ್ ಮಾಡೋದ್ರಿಂದ ಲೈಕ್ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ. ಮೇನ್ ಥಿಂಗ್ ಸ್ಟ್ರೆಸ್ ಲೆವೆಲ್. ಮೇನ್ ವಿಲನ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್ ಲಾಸ್ಗಾಗಿರ್ಬೋದು, ಬಾಡಿ ವೇಟ್ ಗೇನಿಗಾಗಿರ್ಬೋದು, ಮೇನ್ ವಿಲನ್ ಬಂದುಬಿಟ್ಟು ನಿಮ್ಮ ಜಂಕ್ ಫುಡ್ ಅಲ್ಲ, ಸ್ಟ್ರೆಸ್ ಲೆವೆಲ್. ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದನ್ನು ಕಲ್ತಿರಿ ಅಂತ ಹೇಳಿದರೆ ನೀವು ಅಮೇಝಿಂಗ್ ರಿಸಲ್ಟ್ನ ನಿಮ್ಮ ಬಾಡಿನಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಸ್ಟ್ರೆಸ್ ಮ್ಯಾನೇಜ್ ಮಾಡೋದನ್ನು ಕಲ್ತ್ಕೊಳ್ಳಿ. ನನಗೆ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಕೇಳೋದಾಗಿರ್ಬೋದು, ಇದೆಲ್ಲ
ನಾನು ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ ಮಾಡೋ ಅಂಥ ರೀತಿ ಕ್ಲಿಯರ್ ಮೈಂಡ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. 6th ಹ್ಯಾಬಿಟ್ ಬಂದು ಬೇಸಿಕ್ ರೊಟೇಷನ್ ಎಕ್ಸಸೈಸಸ್ ದೆನ್ ಫ್ಲ್ಯಾಟ್ ಟಮ್ಮಿ ಎಕ್ಸಸೈಸಸ್. ಮುಂಚೆ ನಾನು ಯೋಗ ಎಲ್ಲ ಮಾಡ್ತಾಯಿದ್ದೆ, ಸೂರ್ಯ ನಮಸ್ಕಾರ ಆಗಿರ್ಬೋದು, ಚಂದ್ರ ನಮಸ್ಕಾರ ಆಗಿರ್ಬೋದು. ಬಟ್ ಇವಾಗ ನನಗೆ ಯೋಗ ಎಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಯೋಗ ಮಾಡಬೇಕು ಅಂದರೆ ಯೋಗ ಮ್ಯಾಟ್ ಹಾಕಬೇಕು, ಲೈಕ್ ಅರೌಂಡ್ 20 to 30 minutes ಅನ್ಡಿವೈಡೆಡ್ ಅಟೆನ್ಷನ್ ಕೊಡಬೇಕು. ಬಟ್ ಅಷ್ಟೊಂದೆಲ್ಲ ಟೈಮ್ ಇಲ್ಲದೆ ಇರೋ ಕಾರಣ ನನಗೆ 1 minute 2 minute 3 minute ಖಂಡಿತ ಸಿಗುತ್ತೆ. ಮಾರ್ನಿಂಗ್ ಲೈಕ್ ಅರೌಂಡ್ 6 to 9 ಬಿಫೋರ್ ಟಿಫನ್ ಅಂತಲೇ ಹೇಳ್ಬೋದು. ಬಿಫೋರ್ ಟಿಫನ್ ನನಗೆ ಮಿಡಲಲ್ಲಿ 1 minute 2 minute 3 minute 5 minute ಸಮ್ಟೈಮ್ಸ್ 10 minutes ತನಕ ನಂಗೆ ಟೈಮ್ ಸಿಗುತ್ತೆ. ಸೊ ಆ ಟೈಮಲ್ಲೆಲ್ಲ ಇನ್ ಬಿಟ್ವೀನ್ ಟೈಮ್ ಸಿಕ್ಕಿರುವಾಗೆಲ್ಲ ನಾನು ರೊಟೇಷನ್ ಎಕ್ಸಸೈಸ್ ಆಗಿರ್ಬೋದು, ವಾರ್ಮಪ್ ಎಕ್ಸಸೈಸಸ್ ಆಗಿರ್ಬೋದು, ಅಥವಾ ಫ್ಲ್ಯಾಟ್ ಟಮ್ಮಿ ಎಕ್ಸಸೈಸಸ್ ಆಗಿರ್ಬೋದು, 10 squats ಮಾಡೋದು, ಲೆಗ್ ರೊಟೇಷನ್ ಮಾಡೋದು, ಈ ರೀತಿ ಬೇಸಿಕ್ ವಾರ್ಮಪ್ ಎಕ್ಸಸೈಸಸ್ನ ನಾನು ಬಿಫೋರ್ 9 ಲಿಸ್ಟ್ ಇದೆ. ನನ್ನ ಬೇಸಿಕ್ ವಾರ್ಮಪ್ ಎಕ್ಸಸೈಸಸ್ ಯಾವ್ದ್ಯಾವ್ದು ಮಾಡಬೇಕು ಅಂತ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ನ ಅಚೀವ್ ಮಾಡ್ತೀನಿ ಬಿಫೋರ್ 9 o'clock. ಸೊ ಇದು ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು, ಬ್ಲಡ್ ಸರ್ಕ್ಯುಲೇಷನ್ಗೂ ಹೆಲ್ಪ್ ಮಾಡ್ತಿದೆ ಅಂತಲೇ ಹೇಳ್ಬೋದು. 7th ಹ್ಯಾಬಿಟ್ ಬಂದುಬಿಟ್ಟು ಬ್ರೀದಿಂಗ್ ಎಕ್ಸಸೈಸ್. ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಟಮ್ಮಿ ಫ್ಲ್ಯಾಟ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ, ಗಟ್ ಕ್ಲೀನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ, ಆ್ಯಂಡ್ ಲಂಗ್ಸ್ ಡಿಟಾಕ್ಸಿಫೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬ್ರೀದಿಂಗ್ ಎಕ್ಸಸೈಸಿಂದ ಬಾಡಿನಲ್ಲಿ ಎಲ್ಲಾದರೂ ಬ್ಲಡ್ ಕ್ಲಾಟ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬ್ರೀದಿಂಗ್ ಎಕ್ಸಸೈಸ್ ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ರೊಟೇಷನ್ಸ್ ಬೇಸಿಕ್ ವಾರ್ಮಪ್ ಎಕ್ಸಸೈಸ್ ಮಾಡೋದಕ್ಕಾಗದೇ ಇದ್ದರೂ ಪರವಾಗಿಲ್ಲ, ಬಟ್ ನೀವು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆ ಎದ್ದಿದ ತಕ್ಷಣ ನಾನು ಮಾಡೋದು ಆಯಿಲ್ ಪುಲ್ಲಿಂಗ್. ಆಯಿಲ್ ಬೆನಿಫಿಟ್ಸ್ ಇದೆ, ಆಯಿಲ್ ಪುಲ್ಲಿಂಗ್ ಮಾಡಿ ಅಂತಲೇ ಹೇಳ್ತೀನಿ. ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಆಯಿಲ್ ಪುಲ್ಲಿಂಗ್ ಮಾಡಿ, ಒರಿಜಿನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ಆಯಿಲ್ ಪುಲ್ಲಿಂಗ್ ಮಾಡಿ ಅಂತಲೇ ಹೇಳ್ತೀನಿ. ಲೈಕ್ ತುಂಬ ಬೆನಿಫಿಟ್ಸ್ ಇದೆ ಆಯಿಲ್ ಪುಲ್ಲಿಂಗಿಂದ. ಆಯಿಲ್ ಪುಲ್ ಮಾಡೋದ್ರಿಂದ ಫಸ್ಟ್ ಥಿಂಗ್ ಫೇಸ್ ಎಕ್ಸಸೈಸ್ ಆಗುತ್ತೆ. ಸೆಕೆಂಡ್ ಥಿಂಗ್ ಬ್ಯಾಡ್ ಬ್ರೀತ್ ಇರಲ್ಲ. ಥರ್ಡ್ ಥಿಂಗ್ ಈಸ್ ಟೀತ್ಸ್ ವೈಟ್ ಆಗುತ್ತೆ. ಫೋರ್ತ್ ಲಿಪ್ ಕಲರೇ ಚೇಂಜ್ ಆಗುತ್ತೆ, ನಿಮ್ಗೆ ಪಿಂಕ್ ಆಗುತ್ತೆ ಲಿಪ್ ಕಲರ್, ತುಂಬ ಶೈನ್ ಇರುತ್ತೆ ಲಿಪ್ಸ್. ಓಕೆ. ಫಿಫ್ತ್ ಗಟ್ ಕ್ಲೀನ್ ಮಾಡುತ್ತೆ. ಓಕೆ. ಸೊ ಆಯಿಲ್ ಪುಲ್ಲಿಂಗ್ ಈಸ್ ಅಮೇಝಿಂಗ್ ಥಿಂಗ್ ಯು ಕ್ಯಾನ್ ಡೂ. ನೀವು ಬೇಸಿಕ್ 1 minute ಅಪ್ ಟು 15 minute ತನಕ ಇನ್ಕ್ರೀಸ್ ಮಾಡ್ಕೋಬೋದು. ನೆಕ್ಸ್ಟ್ ಈಸ್ ಆಯಿಲ್ ಮಸಾಜ್. ನಾನು ಇವಾಗ ಮನೆಯಲ್ಲೇ ಇರೋದರಿಂದ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಮೆಟರ್ನಿಟಿ ಲೀವ್ಸಲ್ಲಿ ಇರೋದ್ರಿಂದ ನಾನು ಆಲ್ಮೋಸ್ಟ್ ಎವ್ರಿ ಡೇ ಆಯಿಲ್ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಮಸಾಜ್ ಮಾಡೋದ್ರಿಂದ ಲೈಕ್ ಬಾಡಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಪೇನ್ ಪಾಯಿಂಟ್ಸ್ ಎಮೋಷನ್ಸ್ ಎಲ್ಲ ಸ್ಟೋರ್ ಆಗಿ ಪೇನ್ಸ್ ಇರುತ್ತೆ, ಸೊ ಅದೆಲ್ಲ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಕಿನ್ನಲ್ಲಿ ತುಂಬ ಸಾಫ್ಟ್ನೆಸ್ ಬರುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ ಆಯಿಲ್ ಮಸಾಜ್. ನಾನು ಮತ್ತೆ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡೋದು ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತು ಆಯಿಲ್ ಮಸಾಜಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲಾಸ್ಟ್ ಥಿಂಗ್ ಈಸ್ ಅ ಗುಡ್ ಸ್ಲೀಪ್. ಅಟ್ಲೀಸ್ಟ್ 4 to 5 hours ಡೀಪ್ ಸ್ಲೀಪ್ ಮಾಡಲೇಬೇಕು. ಬೆಟರ್ ಸ್ಲೀಪಿಗೋಸ್ಕರ ಸ್ವಲ್ಪ ಮೆಡಿಟೇಟ್ ಮಾಡೋದ್ರಿಂದ ಇದೆಲ್ಲ ಸಪೋರ್ಟ್ ಆಗುತ್ತೆ. ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮೈಂಡನ್ನು ತುಂಬ ಪಾಸಿಟಿವ್ ಸೈಡ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದ್ರಿಂದ ಬೆಟರ್ ಸ್ಲೀಪ್ ಬರುತ್ತೆ. ಓಕೆ. ಸೊ ಸ್ಟ್ರೆಸ್ ಲೆವೆಲ್ ಮೇಂಟೈನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸ್ಲೀಪ್ ಪ್ಲೇ ಅ ಮೇಜರ್ ರೋಲ್ ಇನ್ ದ ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು. ಮೇನ್ ಥಿಂಗ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಅದರಿಂದ ನಮಗೆ ಸ್ಕಿನ್ ಹೇರ್ ಗೋಲ್ಸ್ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ದ 10 habits ವಿಚ್ ಐ ಆಮ್ ಫಾಲೋಯಿಂಗ್. ಕಾನ್ಸ್ಟೆಂಟಾಗಿ ಫೋಕಸ್ಡ್ ಆಗಿರಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ ಒಂದು ಕಡೆ. ಇದೆಲ್ಲ ನಾನು ಅಚೀವ್ ಮಾಡ್ತಾ ಇದ್ದೀನ ಅಂತ ನೋಟ್ ಮಾಡ್ಕೊಳ್ಳಿ. ಎವ್ರಿ ಡೇ ಟಿಕ್ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಪರ್ಟಿಕ್ಯುಲರ್ಲಿ ನನಗೆ ಒಂದು ಪ್ಲೇಸ್ ಬೇಕು, ಇಷ್ಟೇ ಟೈಮ್ ಬೇಕು, ಇದೇ ಟೈಮಲ್ಲೇ ಮಾಡ್ತೀನಿ ಅಂತ ನೀವು ರೆಸ್ಟ್ರಿಕ್ಷನ್ಸ್ ಹಾಕೋಬೇಡಿ, ಬೌಂಡ್ರೀಸ್ ಹಾಕೋಬೇಡಿ. ಸೊ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲೈಕ್ ನಿಮಗೆ 10 minutes ಮಾಡೋದಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ 1 minute 2 minute ಮಾಡೋದಕ್ಕಾಗಲ್ವಾ? ಅಫ್ಕೋರ್ಸ್ ಆಗುತ್ತೆ. ಸೊ ಈ ಹ್ಯಾಬಿಟ್ಸ್ನೆಲ್ಲ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಷನ್ ಶುಡ್ ನಾಟ್ ಬಿ ದ ಎನಿಮಿ ಆಫ್ ದ ಗುಡ್. ಓಕೆ. ಏನೋ ಒಂದು ಸ್ಟಾರ್ಟ್ ಮಾಡಿ.
ಹೇಗೋ ಸ್ಟಾರ್ಟ್ ಮಾಡಿ, ಲೈಕ್ 1 ಮಿನಿಟ್ ಆಗುತ್ತಾ ಮಾಡಿ, 30 ಸೆಕೆಂಡ್ಸ್ ಆಗುತ್ತಾ ಮಾಡಿ. ಸೊ ಅಷ್ಟೂ ಟೈಮ್ ಇಲ್ಲ ನನಗೆ ಅಂತ ನಮಗೆ ನಾವು ಸುಳ್ಳು ಹೇಳ್ಕೊತಾ ಇದ್ದೀವಿ ಅಷ್ಟೇ, ಟೈಮ್ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊತಾ ಇದ್ದೀವಿ. ಸೊ ಟೈಮ್ ನಾವು ಮಾಡ್ಕೋಬೇಕು, ನಾವೇ ರೊಟೀನ್ ಸೆಟ್ ಮಾಡ್ಕೋಬೇಕು. ದೆನ್ ಆ ಗೋಲ್ಸ್ನೆಲ್ಲ ಅಚೀವ್ ಮಾಡ್ತಿದ್ದೀನ, ಕಾನ್ಸ್ಟೆಂಟ್ಲಿ ನಾವು ಮಾಡ್ತಾಯಿದ್ದೀವ, ಎವ್ರಿ ಡೇ ಕಾನ್ಸ್ಟೆಂಟಾಗಿ ಇದೀನ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೀವ, ಇದನ್ನು ಫೋಕಸ್ ಮಾಡಿದರೆ ಸಾಕು. ದೀಸ್ ಆರ್ ದ ಸ್ಮಾಲ್ ಹ್ಯಾಬಿಟ್ಸ್ ಅಷ್ಟೇ. ಸೊ ಇದರಲ್ಲಿ ಏನೋ ರಾಕೆಟ್ ಸೈನ್ಸ್ ಇಲ್ಲ, ಏನೂ ಇಲ್ಲ. ಸೊ ನಾನು ಮಾಡ್ತಿದ್ದೀನಿ ಅಂದರೆ ನೀವು ಮಾಡೋದಕ್ಕಾಗುತ್ತೆ. ಸೊ ಯಾ, these are the habits which I am focusing now. Still ತುಂಬ ಕೆಲವೊಂದು ಬೇರೆ ಬೇರೆ ಹ್ಯಾಬಿಟ್ಸ್ ಇದೆ, ಲೈಕ್ ಪ್ರೇಯರ್ಸ್ ಆಗಿರ್ಬೋದು. ಏನೋ ಕೂತ್ಕೊಂಡು ಪ್ರೇಯರ್ ಮಾಡಬೇಕು ಅಂತ ಇಲ್ಲ, ನಿಮ್ಗೆ ಎಲ್ಲಿ ಆಗುತ್ತೋ ಅಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡಿ, ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಮೆಡಿಟೇಷನ್. ಸೊ ಅಥವಾ ಪಾಸಿಟಿವ್ ಸೈಡ್ ಥಿಂಕ್ ಮಾಡೋ ವೇ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಹ್ಯಾಬಿಟ್ಗಳನ್ನ ಇನ್ಕ್ಲೂಡ್ ಮಾಡಿ. ಸೊ ಅದನ್ನು ಪರ್ಟಿಕ್ಯುಲರ್ ರೊಟೀನಾಗಿ ಪರ್ಟಿಕ್ಯುಲರ್ ಟೈಮಲ್ಲಿ ಪ್ಲೇಸಲ್ಲಿ ಮಾಡ್ತೀನಿ ಅಂತ ನೀವು ರೆಸ್ಟ್ರಿಕ್ಷನ್ ಹಾಕ್ಕೋಬೇಡಿ ಅಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಹ್ಯಾಬಿಟ್ಸ್. ಸೊ ಯಾವೆಲ್ಲ ಹ್ಯಾಬಿಟ್ಸ್ನ ಆಲ್ರೆಡಿ ಫಾಲೋ ಮಾಡ್ತಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಬೇರೆ ಬೇರೆ ಹೊಸ ಹ್ಯಾಬಿಟ್ ಇರ್ಬೋದು, ಈವನ್ ರೀಡಿಂಗ್ ಬುಕ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಯಾವುದೆಲ್ಲ ಹ್ಯಾಬಿಟ್ಸ್ನ ನೀವು ಫಾಲೋ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇಗೆ ಟ್ಯಾಕಲ್ ಮಾಡ್ತಿದ್ದೀರಾ ಇನ್ ದಿಸ್ ಕ್ಯಾಟಿಕ್ ಬ್ಯುಸಿ ಲೈಫಲ್ಲಿ, ಹೇಗೆ ನೀವು ನಿಮ್ಮ ಪಾಸಿಟಿವ್ ಹ್ಯಾಬಿಟ್ಸ್ನ ಫಾಲೋ ಮಾಡೋದಕ್ಕೆ ಹೇಗೆ ಟೈಮ್ ಫಾಲೋ ಮಾಡ್ತಿದ್ದೀರಾ ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಕೂಡ ಅದರಿಂದ ಕಲಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಮೈ ವಿಡಿಯೋಸ್. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಕಂಟೆಂಟ್ ಬೇಕು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್ಡ್.